ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕಿಡಿಗೇಡಿಗಳಿಂದ ಗುಡಿಸಲಿಗೆ ಬೆಂಕಿ, ಆಕಳು ಸಜೀವ ದಹನ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಉಚನೂರು ಇಳಕಲ್ ರಸ್ತೆಯಲ್ಲಿ ಇರುವ ಹೊಲದಲ್ಲಿನ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದರಿಂದ ಗುಡಿಸಲು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು, ಒಳಗಿದ್ದ ಅಕ್ಕಡಿಕಾಳು ಭಸ್ಮ ಆಗುವ ಜೊತೆಗೆ ಒಂದು ಆಕಳು ಸಜೀವವಾಗಿ ದಹನಗೊಂಡಿದೆ. ಇನ್ನೊಂದು ಆಕಳು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದೆ. ಹೌದು, ಮೂಲತಃ ಹುಲಿಗೇರಿ ಗ್ರಾಮದವರಾದ ಶಿವಪ್ಪ ಗೋನಾಳ್ ಎಂಬುವರ ಗುಡಿಸಲಿಗೆ ಯಾರೋ ಕಿಡಿಗೇಡಿಗಳು ರಾತ್ರಿಯ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಗುಡಿಸಲು ಸುಡಿಯುವುದನ್ನು ನೋಡಿದ ಅಲ್ಲಿಯ ಪಕ್ಕದಲ್ಲಿ ಗುಡಿಸಲು ಹಾಕಿಕೊಂಡಿರುವ ರಸೂಲ್ ಬಂಗಾಲಿ ಕುಟುಂಬದವರು ಸ್ಥಳಕ್ಕೆ ಧಾವಿಸಿ ಗುಡಿಸಲಿನಲ್ಲಿ ಇದ್ದ ಎಮ್ಮೆ ಮತ್ತು ಆಕಳನ್ನು ಹೊರಗೆ ಓಡಿಸಿದ್ದಾರೆ. ಗುಡಿಸಲು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು, ಅದರಲ್ಲಿ ಇದ್ದ ಎಲ್ಲ ವಸ್ತುಗಳು ನಾಶವಾಗಿವೆ. ನಾವು ರೈತರು ಇಳಕಲ್ ಬಸನಗೌಡ ಪಾಟೀಲ್ ಅಂತಂದೇಳಿ ನಮ್ಮ ಹಿಂದೂ ಶಿವ ಟ್ರಸ್ಟಿಗೆ ಈ ಘಟನೆ ಬಗ್ಗೆ ವಿಷಯ ತಿಳಿದಾಗ ನಾವು ಈ ಕೂಡಲೇ ಇಲ್ಲಿ ಬಂದು ನೋಡಿದಾಗ ಪರಿಶೀಲನೆ ಮಾಡಿದಾಗ ನೋಡಿ ಇಲ್ಲಿ ರಾತ್ರಿ ಇಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಆಗಿ ಇಲ್ಲಿರುವಂತಕ್ಕಂಥ ಒಂದು ಶೆಡ್ ಹುಲಿಗೇರಿ ಸೀಮಾಕ್ಕೆ ಬರ್ತೈತಿದ್ದು ಹುಲಿಗೇರಿ ಸೀಮಾದಲ್ಲಿರುವಂತಕ್ಕಂಥ ದನ ಶೆಡ್ಡು ಈ ಆಗಳ ನೋಡಿ ಭಾಳ ಅತ್ಯಂತ ನೋವಿನ ಸಂಗತಿ ಏನಪ್ಪ ಅಂತಂದ್ರೆ ಆಗಳ ಜೀವಂತವಾಗಿ ಸುಟ್ಟೋಗ್ಬಿಟ್ಟೈತಿ. ಆಮೇಲೆ ಇನ್ನೂ ಯಾವುದು ಅಲ್ಲಿ ಹೋಗಿದ್ದಾವೆ ಅವು ಕೂಡ ಜೀವನ ಹೋರಾಟ ಮಾಡ್ತಿದ್ದಾವೆ. ಬನ್ನಿ ನೋಡ್ರಿ ಯಾವ ರೀತಿ ನಮ್ಮ ರೈತರಿಗೆ ಲಾಸ್ ಆಗೈತಪ್ಪ ಅಂತಂದ್ರೆ ಇದು ಸಣ್ಣಲ್ಲಿರುವಂತಕ್ಕಂಥ ಧಾನ್ಯಗಳು ಕಡ್ಲಿ ಜೋಳ ಸುಮಾರು ಒಂದು 15-20 ಪ್ಯಾಕೆಟ್ ಇರ್ಬೋದು ಅನ್ಸುತ್ತೆ ಕಾಳಿಗೆ. ಇವು ಕೂಡ ಎಲ್ಲ ಸುಟ್ಟೋಗ್ಬಿಟ್ಟಿದ್ದಾವೆ. ಆಮೇಲೆ ಅಲ್ಲಿ ಇಲ್ಲಿ ದನ ಸೆಟ್ ನೋಡ್ಬೋದು ನೀವು. ಈ ರೀತಿ ಇಲ್ಲಿ ದನ ಸೆಟ್ ಆಗಿದೆ. ಇರುವಂತಕ್ಕಂಥ ದನ ಜೀವಂತವಾಗಿ ನಮ್ಮ ದನಗಳು ಸುಟ್ಟು ಹೋಗಿರುವಂತಕ್ಕಂಥದ್ದು ತುಂಬ ನೋವಿನ ಸಂಗತಿಯಾಗಿದೆ. ಈ ವಿಷಯ ಕುರಿತು ನಮ್ಮ ಇದು ಹುಲಿಗೇರಿ ಸೀಮಾ ಬರೋದ್ರಿಂದ ಕೊಪ್ಪಳ ಜಿಲ್ಲಾದ ನಮ್ಮ ಅಧ್ಯಕ್ಷರಾದಂತಕ್ಕಂಥ ನಜೀರ್ ಸಾಬ್ ಮುನಿಮಿನಿ ಅವರಿಗೆ ನಾವು ಫೋನ್ ಮುಖಾಂತರ ವಿಷಯ ತಿಳಿಸಿದ್ದೀವಿ. ಅವರು ಕೂಡ ಅವ್ರ ಭಾಗದ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ನಮ್ಮ ನಜೀರ್ ಸಾಬ್ ಮುನಿಮಿನಿ ಅವರು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ತಲಾಟಿಯವರಿಗೆ ವಿಷಯ ತಿಳಿಸಿದ್ದಾರೆ. ಈಗ ತಲಾಟಿಯವರಂದ್ರೆ ಹುಲಿಗೇರಿ ಮಾಲೀಕರವರು ಬಂದಿದ್ದಾರೆ. ಈಗ ಇನ್ನೊಂದು ಅರ್ಧದಷ್ಟೊಳಗೆ ಹುಲಿಗೇರಿ ತಲಾಟಿಯವರು ಕೂಡ ಸ್ಥಳಕ್ಕೆ ಬರ್ತೀವಿ ಅಂತಂದೇಳಿ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದಾರೆ. ಈ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಈ ಭಾಗಕ್ಕೆ ಯಾರು ಬರ್ತಾರೋ ಅವರು ಕೂಡಲೇ ಈ ಸ್ಥಳ ಪರಿಶೀಲನೆಯನ್ನು ಮಾಡಿ ಈ ನಮ್ಮ ರೈತರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು. ಹೆಸರು ಹೇಳಿರಲ್ಲ ತಿಪ್ಪಣ್ಣ ಗೋನಾಳ್ ಅಂತಂದೇಳಿ ನಮ್ಮ ರೈತರು. ಮತ್ತು ಈಗಂತ ಈ ದುರ್ಘಟನೆ ಆಗಿರೋದು ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಈ ದನಗಳು ಜೀವಂತವಾಗಿ ಸುಟ್ಟು ಹೋಗಿರುವಂಥ ಕಣ್ಣಿಲೆ ನೋಲಾರ್ದಂತಕ್ಕಂಥ ವಿಷಯ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಯಾರೇ ಇರ್ಬೋದು ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡಿ ನಮ್ಮ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀವಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.